ಕನಕಪುರ ಶ್ರೀ ಕೆಂಕೇರಮ್ಮ ದೇವಾಲಯದ ಸೇವಾ ಟ್ರಸ್ಟ್ನ ನೂತನ ಅಧ್ಯಕ್ಷ ಚಿಕ್ಕಲಿಂಗಯ್ಯ ಹಾಗೂ ಉಪಾಧ್ಯಕ್ಷರಾದ ಕೆಎಂ ರಮೇಶ್ ರವರುಗಳಿಗೆ ಸಮೃದ್ಧಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಮಾಲ್ತೇಶ್ ಹಾಗೂ ಸುಮಂತ್ ರವರು ಅಭಿನಂದನೆ ಸಲ್ಲಿಸಿದ್ದಾರೆ. ನೂತನವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಚಿಕ್ಕಲಿಂಗಯ್ಯ, ಕೆಎಂ ರಮೇಶ್ ಹಾಗೂ ಇವರ ತಂಡವು ಗ್ರಾಮದೇವತೆಯಾದ ಶ್ರೀ ಕೆಂಕೇರಮ್ಮನವರ ದೇವಾಲಯದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಎಂದಿನಂತೆ ಮುಂದೆಯೂ ಸಹ ಸುಸೂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಮಾಲ್ತೇಶ್ ಹಾಗೂ ತಂಡದವರು ಈ ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ. ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆಜಿ ದೇವರಾಜು ಹಾಗೂ ಉಪಾಧ್ಯಕ್ಷರಾಗಿದ್ದ ಕೃಷ್ಣಪ್ಪನವರ ಸಹಕಾರದೊಂದಿಗೆ ಎಲ್ಲ ಆಡಳಿತ ಮಂಡಳಿಯವರು ಇವರಿಗೆ ಸಹಕಾರ ನೀಡಿ ವರ್ಷದ ಎಲ್ಲ 365 ದಿನಗಳ ಕಾಲ ಶ್ರೀ ಕೆಂಕೇರಮ್ಮ ತಾಯಿಯ ಪೂಜಾ ಕಾರ್ಯಕ್ರಮಗಳು ನಡೆಯಲು ಚಿಕ್ಕಲಿಂಗಯ್ಯ ಹಾಗೂ ಕೆಎಂ ರಮೇಶ್ ರವರನ್ನು ತೊಡಗಿಸಿಕೊಂಡು ಗ್ರಾಮಕ್ಕೆ, ನಗರಕ್ಕೆ, ನಾಡಿಗೆ ಕೆಂಕೇರಮ್ಮ ತಾಯಿ ಕೃಪಾಶೀರ್ವಾದ ಲಭಿಸುವಂತೆ ಕೆಲಸ ಮಾಡಲೆಂದು ತಮ್ಮ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ, ಉಪಾಧ್ಯಕ್ಷರಾದ ಕೆಎಂ ರಮೇಶ್, ಗೌರವಾಧ್ಯಕ್ಷರಾದ ವೆಂಕಟರಮಣಸ್ವಾಮಿ ಉರ್ಫ್ ಗಿಡ್ಡಿ, ಖಜಾಂಚಿ ಜಯಶಂಕರಯ್ಯ, ಕಾರ್ಯದರ್ಶಿ ಶಿವಲಿಂಗ ಉರ್ಫ್ ಮಹಾದೇವ್, ಸಹ ಕಾರ್ಯದರ್ಶಿ ಟಿ ಸುರೇಶ್, ಸಂಘಟನಾ ಕಾರ್ಯದರ್ಶಿ ಶ್ರೀನಿವಾಸ್, ರಮೇಶ್, ನಿರ್ದೇಶಕರಾದ ಕೆಎಸ್ ನಂಜುಂಡಪ್ಪ, ಮುದ್ದ ಹನುಮಯ್ಯ, ಕೆಎಸ್ ರಾಮು, ಕೆಜಿ ದೇವರಾಜು, ಚಿಕ್ಕಬೈರೇಗೌಡ, ಕೃಷ್ಣಪ್ಪ ಸೇರಿದಂತೆ ಸಂಘದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾತಾಡ್ತೀರಾ? ಸುಂದರ ಮಾತಾಡಿ. ದೇವರಾಜು ಅಂತ ನಾನು ಮಾಜಿ ಕೆಂಕೇರಮ್ಮ ಟ್ರಸ್ಟ್ ಅಧ್ಯಕ್ಷ ಆಗಿದ್ದೆ. ಪ್ರತಿ ವರ್ಷದ 3 ವರ್ಷದ ಅವಧಿಯಲ್ಲಿ ಪ್ರತಿ ಅಧ್ಯಕ್ಷರು ಬದಲಾವಣೆ ಆಗೋ ನಿಯಮ ಇದೆ. ಹಾಗೆ ನಂದು 3 ವರ್ಷ ಅವಧಿ ಮುಗಿದ ಮೇಲೆ ನನ್ನ ಅಧ್ಯಕ್ಷ ಪದವಿಯನ್ನು ಬದಲಾಯಿಸ್ಕೊಂಡು ನಾವೇ ಕಮಿಟಿಯಿಂದ ನೂತನ ಅಧ್ಯಕ್ಷರಾಗಿ ಶ್ರೀಮಾನ್ ಚಿಕ್ಕಲಿಂಗಯ್ಯರವ್ರನ್ನ ಆಯ್ಕೆ ಮಾಡಿದ್ದೇವೆ. ನಮಗೆ ಹಿಂದೆ ಯಾವ ರೀತಿ ಎಲ್ಲ ಸದಸ್ಯರುಗಳು, ನಿರ್ದೇಶಕರುಗಳು ಸಹಕಾರ ಕೊಟ್ಟರೋ ಅದೇ ರೀತಿ ನಾವು ಮುಂದಕ್ಕೆ ಚಿಕ್ಕಲಿಂಗಯ್ಯನವ್ರಿಗೆ ಸಹಕಾರವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ, ದೇವಸ್ಥಾನ
ಇನ್ನೂ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತೇಳಿ ಆಶಿಸುತ್ತಾ ಅವರಿಗೆ ನಾವು ಅಭಿನಂದಿಸುತ್ತಾ ನಾವು ಈ ಕಾರ್ಯವನ್ನು ಯಶಸ್ವಿ ಆಗಲಿ ಅಂತೇಳಿ ಆ ತಾಯಿನ ಕೋರ್ಕೊಳ್ತಾ ಇದ್ದೀವಿ. ಈ ದಿನ ಈ ದಿನ ಶ್ರೀ ಜಗನ್ಮಾತೆ ಕೆಂಕೇರಮ್ಮ ಸನ್ನಿಧಾನದಲ್ಲಿ 2025ನೇ ಸಾಲಿನಲ್ಲಿ ಆಯ್ಕೆಯಾದಂಥ ಅಧ್ಯಕ್ಷರಾದಂಥ ಚಿಕ್ಕಲಿಂಗೇಗೌಡರು ಹಾಗೂ ಉಪಾಧ್ಯಕ್ಷರಾದಂಥ ರಮೇಶ್ ರವರು, ಕಾರ್ಯದರ್ಶಿಯಾದಂಥ ಮಹಾದೇವಯ್ಯನವರು, ನಮ್ಮ ಸಮೃದ್ಧಿ ಶಿಕ್ಷಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದನ್ನ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಾದಂಥ ಎಲ್ಲ ನಿರ್ದೇಶಕರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಸನ್ಮಾನ ಕಾರ್ಯಕ್ರಮನ ತಾಯಿ ಸನ್ನಿಧಾನದಲ್ಲಿ ಜರುಗಿಸಿ ನೆರವೇರಿಸಿ ಕೊಟ್ಟು ಅವರಿಗೆ ಈ ಕಾರ್ಯಕ್ರಮದ ಎಲ್ಲ ಮುಂದಿನ 3 ವರ್ಷದ ಪ್ರತಿ ಎಲ್ಲ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ವಿಶೇಷವಾಗಿ ನೆರವೇರಿಸಿಕೊಡ್ಲಿ ಅಂತ ನಮ್ಮ ಸಂಸ್ಥೆಯ ಪರವಾಗಿ ನಾನು ಧನ್ಯವಾದ ಕೇಳ್ತೇನೆ. ನಿಮ್ಮ ಹೆಸರು? ಮಾಲ್ತೇಶ್ ಸಮೃದ್ಧಿ ಶಿಕ್ಷಣ ಚಾರಿಟಬಲ್ ಅಧ್ಯಕ್ಷರು, ಕನಕಪುರ. ಶ್ರೀ ಕೆಂಕೇರಮ್ಮ ದೇವಸ್ಥಾನದ ನೂತನ ಅಧ್ಯಕ್ಷರಾಗಿ 2025ನೇ ಇಸ್ವಿಗೆ ನಮ್ಮ ಟ್ರಸ್ಟ್ನ ಸದಸ್ಯರೆಲ್ಲರೂ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಈ ದಿನ ನಮ್ಮ ಸಮೃದ್ಧಿ ಚಾರಿಟಬಲ್ ಟ್ರಸ್ಟ್ನಿಂದ ಒಂದು ಅಧ್ಯಕ್ಷರಾದಂಥ ಮಾಲ್ತೇಶ್ ಅವರು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅವರಿಗೆ ನಮ್ಮ ದೇವಸ್ಥಾನದ ಟ್ರಸ್ಟ್ನ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈ ಕೆಂಕೇರಮ್ಮ ದೇವಾಲಯ ಟ್ರಸ್ಟಿಂದ 15 ವರ್ಷ ಆಗಿದೆ. ಟ್ರಸ್ಟಾಗಿ 15 ವರ್ಷದಿಂದ ಪ್ರತಿ ಸಲನೂ ಕೂಡ 3 ವರ್ಷಗಳಲ್ಲಿ ಅಧ್ಯಕ್ಷನ ಚೇಂಜ್ ಮಾಡ್ತಾರೆ. ಅಧ್ಯಕ್ಷ 3 ವರ್ಷ ಅವಧಿ ಇದೆ. ಈ 25ನೇ ಇಸ್ವಿಗೆ ನಮ್ಮ ಚಿಕ್ಕಲಿಂಗಯ್ಯವ್ರನ್ನ ಅಧ್ಯಕ್ಷನ ಮಾಡಿದ್ದಾರೆ. ಸಮೃದ್ಧಿ ಟ್ರಸ್ಟಿಂದ ಮಾಲ್ತೇಶ್ ಅವರು ಅಧ್ಯಕ್ಷರಾಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಇವತ್ತು ನಮಗೆಲ್ಲ ಆರೈಸಿ ಹೋಗಿದ್ದಾರೆ. ಪಾಪ ಅವರು ನಿಮಿತ್ತ ಕಾರ್ಯದಿಂದ ಹೊರಗಡೆ ತಿರುಗಿದ್ದಾರೆ. ಆದ ಕಾರಣ ಅವ್ರಿಗೆ ಎಲ್ಲ ಥರದಲ್ಲೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ನಾನು ಆಶಿಸ್ತೀನಿ. ಆ ತಾಯಿ ದಯಿಂದ ಕೆಂಕೇರಮ್ಮ ದೇವಾಲಯ ಎಷ್ಟು ಇವತ್ತಿಗೆ 16 ವರ್ಷ ಆಗಿದೆ. 16 ವರ್ಷದ ಎಲ್ಲ 3 ವರ್ಷಕ್ಕೊಂದ್ಸರಿ ಅಧ್ಯಕ್ಷ ಚೇಂಜ್ ಮಾಡ್ಕೊಂಡಿದ್ದೀವಿ. ದಯವಿಟ್ಟು ಯಾರು ಅಪಾರ್ಥ ಮಾಡ್ಬೋದು ನಮ್ಮ ಸದಸ್ಯರುಗಳೆಲ್ಲ. ಇವತ್ತು ಈ 25ನೇ ಸಾಲಿಗೆ